ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ರಜನಿ. ಇವತ್ತಿನ ವಿಡಿಯೋದಲ್ಲಿ ಸೊಪ್ಪು ಮತ್ತು ಹುಣಸೆ ಹೂವನ್ನು ಬಳಸಿ ಮಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಸಾಂಬಾರು ಮಾಡಬೇಕು ಅಂತ ತೋಚದೇ ಇದ್ದಾಗ ನೀವು ಇದನ್ನು ಮಾಡ್ಬೋದು. ಜಾಸ್ತಿ ವೆಜಿಟೇಬಲ್ಸ್ ಏನೂ ಬೇಕಾಗಿಲ್ಲ, ಇದಕ್ಕೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಈಗ ಈ ಸಾಂಬಾರು ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಅದು ರೋಲಿಂಗ್ ಬಾಯ್ಲಿಂಗ್ ಆಗಬೇಕಾದ್ರೆ 150 ಗ್ರಾಮ್ ಬೇಳೆಯನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕಿ, ಆನಂತರ 1/4 ಸ್ಪೂನು ಅರಿಶಿಣದ ಪುಡಿ, ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಲ್ಟು ಅರಿಶಿಣ ಪುಡಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ ಬೇಳೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಹೈ ಫ್ಲೇಮಲ್ಲಿ ಹಾಕ್ಸ್ಕೊಳ್ಳಿ. ಇನ್ನು 4 ವಿಸಿಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಸ್ಕೋಬೇಕು. ಟೋಟಲ್ 5 ವಿಸಿಲ್ ಹಾಕ್ಸ್ಕೋಬೇಕು. 5 ವಿಸಿಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ರೆ ಈ ರೀತಿ ಚೆನ್ನಾಗೆ ಬೆಂದಿರುತ್ತೆ ಬೇಳೆ. ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡಿದ್ರೇ ಸ್ಮ್ಯಾಶ್ ಆಗೋಗ್ಬೇಕು, ಈ ರೀತಿ ಬೇಯಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಆದರೂ ಟೆಕ್ಸ್ಚರ್ ಆದರೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಈಗ ಸೊಪ್ಪು ನಾನು ಗುರ್ಗೆ ಸೊಪ್ಪು ಮತ್ತು ಬಾದ್ರ ಜಂಗಾಕು ಅಂತ ಹೇಳ್ತಾರೆ, ಇದನ್ನು ಗುರ್ಗೆ ಸೊಪ್ಪು, ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಬಾದ್ರ ಜಂಗಾಕು ಅಂತ ನಮ್ಮ ಕಡೆ ಕರೀತಾರೆ. ಇದೆರಡು ಸೊಪ್ಪನ್ನು ಬಳಸಿ ನಾನು ಸಾಂಬಾರು ಮಾಡೋದು ಇವತ್ತು. ಈಗ ಈ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಒಂದು 3-4 ಟೈಮು ವಾಶ್ ಮಾಡ್ಕೋಬೇಕು. ಆನಂತರ ನೀವು ಕಟ್ ಮಾಡಿ ಆದ್ರೂ ಇದನ್ನು ಇಡ್ಬೋದು. ನಾನು ಹೀಗೆ ಇಡ್ತಾಯಿದ್ದೀನಿ, ಎಳೆ ಸೊಪ್ಪಾಗಿರೋದ್ರಿಂದ. ಬೇಳೆಯಲ್ಲಿ ಈ ಸೊಪ್ಪು ಹಾಕಿ ಆನಂತರ 4 ಟೊಮೆಟೊ ಕಟ್ ಮಾಡಿರೋದು, ಹಾಗೆ 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿರೋದು, ಕಾಯಿ ಅರ್ಧ ಕಪ್ಪು ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಕೊತ್ತಂಬರಿ ಪೌಡರು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಗಟ್ಟಿ ಇರಬೇಕಂದ್ರೆ ನೋಡ್ಕೊಂಡು ನೀರನ್ನು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಈಗ ಇನ್ನೂ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಟೋಟಲ್ 2 ಸ್ಪೂನು ಖಾರದ ಪುಡಿ ಬಳಸಿದ್ದೀನಿ. ಇದಕ್ಕೆ ಹುಣಸೆ ಮೊಗ್ಗು ಮತ್ತು ಹುಣಸೆ ಹೂವು ಇದು ಎರಡನ್ನು ಬಳಸಿದ್ದೀನಿ. ಇದು ಎರಡನ್ನೂ ಹಾಕ್ಬೋದು. ಕೆಲವರು ಹುಣಸೆ ಹೂವು ಮಾತ್ರನೇ ಹಾಕ್ತಾರೆ, ಕೆಲವರು ಹುಣಸೆ ಮೊಗ್ಗು ಸಹ ಹಾಕ್ತಾರೆ. ನಾನು ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಹುಣಸೆ ಮೊಗ್ಗು 1 ಕಪ್ ಇದೆ, ಹುಣಸೆ ಹೂವು ಸಹ 1 ಕಪ್ ಇದೆ. ಇದು ಎರಡನ್ನು ಇದರಲ್ಲಿ ಹಾಕಬೇಕು. ಇದರಲ್ಲಿ ಕಡ್ಡಿ ಎಲ್ಲ ಇರುತ್ತೆ, ನೋಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಆನಂತರ ಹಾಕಿ. ಈಗ ಇದಕ್ಕೆ ಮತ್ತೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಬೇಳೆ ಬೇಯಿಸಬೇಕಾದ್ರೂ ಹಾಕಿರ್ತೀವಿ, ಈಗಲೂ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಕಲರ್ಫುಲ್ಲಾಗೇ ಬರುತ್ತೆ ಸಾಂಬಾರು. ಆಶೀರ್ವಾದ್ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ನಾನು, ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ತೊಗೋಬೋದು. ಈಗ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು 1 ವಿಸಿಲ್ ಕೂಗಿಸ್ಕೋಬೇಕು. ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. 1 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ಡನ್ನು ತೆಗೆದು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಇದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಇದು ನೀರು ಸಮೇತ ನಾವು ಮಸಿಯೋದಕ್ಕೆ ಹೋದರೆ ಅದು ನುಣ್ಣಗಾಗೋದಿಲ್ಲ, ಆದ್ದರಿಂದ ನೀರನ್ನು ಸಪ್ರೇಟ್ ಮಾಡಿಯೇ ಇದನ್ನು ಈ ರೀತಿ ಮಸ್ಕೋಬೇಕು. ನುಣ್ಣಗೆ ಆದಷ್ಟು ನುಣ್ಣಗೆ ಮಸ್ಕೋಬೇಕು. ಇದನ್ನು ಈ ರೀತಿ ಮಸ್ಕೊಂಡು ಆದಮೇಲೆ ಇದರಲ್ಲಿ ನಾವು ಸಪ್ರೇಟ್ ಮಾಡಿರುವಂತಹ ಈ ನೀರು ಸಹ ಹಾಕಬೇಕು. ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಹಾಕಿ, ಹಾಗೆ ಕ್ರಷ್ ಮಾಡಿರುವಂಥ 5 ಬೆಳ್ಳುಳ್ಳಿ ಹಾಕಿ, 1 ಈರುಳ್ಳಿ ಕಟ್ ಮಾಡಿರೋದು, ಹಾಗೆ 2 ಒಣಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಈ ರೀತಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ರೀತಿ ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಹಾಕಬೇಕು ನೋಡಿ. ಈಗ ಇದನ್ನು ಆಲ್ರೆಡಿ ನಾವು ಮಾಡಿಟ್ಕೊಂಡಿರುವಂತಹ ಸಾಂಬಾರಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ಚುರ್ರ ಅಂತ ಸೌಂಡ್ ಬರಬೇಕು. ಆ ರೀತಿ ಬಂದರೆ ಸಾಂಬಾರು ಫ್ಲೇವರು ತುಂಬ ಚೆನ್ನಾಗಾಗುತ್ತೆ. ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಬಿಸಿಯಾಗೆ ರಾಗಿ ಮುದ್ದೆ ಜೊತೆಗೆ ತಿಂತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ರಾಗಿ ಮುದ್ದೆಗೆ ಅಂತ ಅಲ್ಲ, ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ನೀವು ಚಪಾತಿಗೂ ಸರ್ವ್ ಮಾಡ್ಬೋದು, ದೋಸೆ, ರೊಟ್ಟಿ, ರೈಸು ಎಲ್ಲದಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ಸ್.
ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.